ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಇವತ್ತು ಮಾತಾಡ್ತಿರೋ ಮಾತು IPL ಮ್ಯಾಚು. IPL ಹೇಗಿರುತ್ತೆ ನೋಡೋಣ. 100% IPLinದ ಸಾಕಷ್ಟು ನಿರೀಕ್ಷೆ ಮಾಡೋರಿಗೆಲ್ಲ ಹೆಂಗಿರುತ್ತೆ ನೋಡೋಣ IPL ಮ್ಯಾಚ್ ಬಗ್ಗೆ. ಹಾಗಾಗಿ ತುಂಬ ಜನ ಮ್ಯಾಚ್ ಬಗ್ಗೆ ಕ್ರೇಜ್ ಇದ್ದವ್ರು ಫೋನ್ ಮಾಡ್ಬೋದು. 100% ನೀವು ಕೂಡ ಫೋನ್ ಮಾಡಿ ಮಾತಾಡ್ಬೋದು. ಮ್ಯಾಚ್ ಬಗ್ಗೆ ಒಲವಿರೋರು ಕ್ರೇಜ್ ಇರೋರು ಮಾತಾಡ್ಬೋದು. ನಾನು ಮಾಡಲ್ಲ ಅಂತ ಮಾತಾಡೋಕ್ಕೆ ಸ್ಟಾರ್ಟ್ ಆಗಿದ್ದೀನಿ. ಆಲ್ಮೋಸ್ಟ್ಲಿ ನಾನು ಟ್ರ್ಯಾಕಿಗೆ ಬಂದಮೇಲೆ ಎಲ್ಲ ಮ್ಯಾಚನ್ನು ಹೇಳ್ತಾ ಇದ್ದೀನಿ. ನನಗೆ ಗೊತ್ತಿರೋದು ಫಸ್ಟ್ ಮ್ಯಾಚಿಂದ ನಾನು ಟ್ರ್ಯಾಕಿಗೆ ಬಂದೆ. ಹಾಗಾಗಿ ಇವತ್ತು ಯಾರಿಗೆಲ್ಲ ಯೋಗ ಇದೆ ನೋಡೋಣ, ಯಾರಿಗೆಲ್ಲ ಅದೃಷ್ಟ ಇದೆ ನೋಡೋಣ. ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಹಾಕಿ, ಯಾಕೆ ಇನ್ನೂ ಹಾಕಿಲ್ಲ? ಹಾಗಾಗಿ ತುಂಬ ದೊಡ್ಡ ಮಿರಾಕಲ್ ಸಕ್ಸಸ್ಸನ್ನು ನೋಡ್ಬೋದು. 100% ಇವತ್ತು ಯಾರೆಲ್ಲ ಇದ್ದಾರೆ ನೋಡೋಣ. ನೋಡಿ ಕೂಡ ಏನೆಲ್ಲ ಆಗುತ್ತೆ ಅನ್ನೋದು ಕೂಡ ಕಾದು ನೋಡೋಣ. ಭಾಳ ಮಿರಾಕಲ್, ಭಾಳ ವೈಬ್ರೇಷನ್, ತುಂಬ ದೊಡ್ಡ ವೈಬ್ರೇಷನ್ ನೋಡ್ಬೋದು. ಕ್ರಿಕೆಟಲ್ಲೂ ಕೂಡ ತುಂಬ ಜನ ಕರೆ ಮಾಡ್ಬೋದು, ಮಾತಾಡ್ಬೋದು. ಭಾಳ ಮಿರಾಕಲ್ IPL ಬಗ್ಗೆ ಮಾತನಾಡೋದು. ಇವತ್ತು ಮಳೆ ಕೂಡ ಬರ್ಬೋದು. ಮಳೆ ಕೂಡ RCB ಮ್ಯಾಚಿಗೆ ಅಡ್ಡಿ ಆಗ್ಬೋದು. RCB ಮ್ಯಾಚಿಗೆ ಅಡ್ಡಿ ಆಗ್ಬೋದು ಮಳೆ ಬಂದರೂ ಕೂಡ ಮ್ಯಾಚ್ ನಡಿಬೋದು. ಹಾಗಾಗಿ ತುಂಬ ಬ್ಲ್ಯಾಕಲ್ಲಿ ತಗೊಂಡು ಹೋಗೋರೆಲ್ಲ ವೇಸ್ಟ್ ಆಗುತ್ತೆ ಟಿಕೆಟು. ಯಾಕಂದರೆ ಕಮ್ಮಿ ಓವರ್ ಏನಾರು ಕಟ್ ಮಾಡಿ ಕಮ್ಮಿ ಓವರ್ ಮ್ಯಾಚನ್ನು ಆಡಿಸಿದ್ರೆ ಅವಾಗ ಲಾಸ್ ಆಗುತ್ತೆ. ಆ ಲಾಸನ್ನು ನಾನು 100% ಲಾಸನ್ನು ಕೊಡುತ್ತೆ ಅಂತ ಹೇಳುತ್ತೆ. ಇವತ್ತು ಮ್ಯಾಚ್ ತುಂಬ ಚೆನ್ನಾಗಿರುತ್ತೆ. ಇವತ್ತು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮ್ಯಾಚು. ಎಷ್ಟೇ ಓವರ್ ಆಡಲಿ ಏನೇ ಆಡಲಿ RCB ಗೆಲ್ತಾರೆ ಇವತ್ತು. ಆ ಗೆಲ್ಲುವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಭಾಳ ಮಿರಾಕಲ್ ತುಂಬ ಜಾಸ್ತಿ RCB ಇದೆ. ಹಾಗಾಗಿ ಎಲ್ಲ ಒಂದು ಟೀಮ್ ಸಖತ್ತಾಗಿರೋದ್ರಿಂದ ಇಲ್ಲೇನಾಗುತ್ತೆ, ಅಪೋಸಿಟ್ ಟೀಮ್ ಪಂಜಾಬ್ ಟೀಮ್ದು ಫೋಟೋಗಳು ಹಾಕಿಲ್ಲ ನಮ್ಮರು. ಹಾಕಿ ದಯವಿಟ್ಟು ಬೇಗ. ಪಂಜಾಬ್ ಟೀಮ್ಗೂ ತುಂಬ ಮಿರಾಕಲ್ ವೈಬ್ರೇಷನು. ಅದಕ್ಕೆ ಮುಂಚೆ ಕರೆಗಳು ಸ್ಪೀಕರ್ಸನ್ನು ಯಾರೆಲ್ಲ ಏನು ಹೇಳ್ತಾರೆ ಕೇಳಿ ನೋಡೋಣ. ಹಲೋ, ನಮಸ್ಕಾರ. ಹಾಂ, ನಮಸ್ತೆ ಸರ್. ಯಾವೂರು? ಮೈಸೂರು. ಏನು ಕೇಳ್ಬೇಕು ಅಂತ ಇದ್ದೀರಾ? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಅದು ಏನೇನು ಕೇಳಬೇಕು ಅಂತ ಇದ್ದೀರಾ? ಅವ್ರ ಭವಿಷ್ಯದ ಬಗ್ಗೆ ಕೇಳಬೇಕು. ಈ ಭವಿಷ್ಯ ಬೇರೆ ಏನು ಕೇಳಬೇಕಂತ ಕೇಳಿ. ಇವಾಗ ಈ ವರ್ಷಕ್ಕೆ ನಾವು ಭವಿಷ್ಯ ಅಂದರೆ ಫುಲ್ ಕೇಳ್ಬೇಕಂತಿದ್ದೆ, ಮಜಾ ಇರಲ್ಲ ಅದು. ಏನು ಕೇಳಬೇಕು ಅಂತಾರೆ ಅದು ಮಾತ್ರ ಕರೆಕ್ಟಾಗಿ ಹೇಳ್ತೀನಿ. ಮಾತಾಡಿ. ಅವಳ ಡೇಟ್ ಆಫ್ ಬರ್ತು 7/10. ಗೊತ್ತಾಯ್ತು. ಇದನ್ನೆಲ್ಲ ನಾನು ಕೇಳಿಲ್ಲ. ನೀವು ನೀವು ಹೆಂಗಿದೆ ಅಂದರೆ ಏನು ಕೇಳಬೇಕು ಅಂತ ಹೇಳಿ ನಾನು ಅದನ್ನು ಹೇಳ್ತೀನಿ ಕರೆಕ್ಟಾಗಿ. ಸರಿ, ಅವ್ರ ಎಜುಕೇಷನ್ ಬಗ್ಗೆ ಕೇಳಬೇಕು. ಇವಾಗ ಏನು ಓದ್ತಾವ್ರೆ? ಇವಾಗ 12th ಸ್ಟ್ಯಾಂಡರ್ಡ್. 3ನೇ ಕ್ಲಾಸಿಗೆ ಅವಳು ಭವಿಷ್ಯ ಕೇಳಬೇಕು ಅಂತಲೇ ಇದ್ರೆ ಆದರೂ ನಾನು ಹೇಳ್ತೀನಿ ತಗೊಳ್ಳಿ ಪಾಪ ನೀವು. ಇವಾಗ 3ನೇ ಕ್ಲಾಸಾ? ಹಾಂ. ಓಕೆ, ಕೊಡಿ. ಡೇಟ್ ಆಫ್ ಬರ್ತ್ ನೋಡ್ತಾ ಇದ್ರಾ? 7/10. ಅಲ್ಲ, ಡೇಟ್ ಆಫ್ ಬರ್ತ್ ಏನು? 7/10. 2017. 2017 ಬೆಳಿಗ್ಗೆ 2:40. ಬೆಳಗ್ಗೆ 2:40. ಮೇಡಮ್, ನಿಮ್ಮ ಮಗಳು ಬೇರೆ ಕ್ಯಾಸ್ಟ್ ಮದುವೆ ಆಯ್ತಾಳೆ? ಅಂದರೆ ಲವ್ ಮ್ಯಾರೇಜ್ ಆ ಥರ ಆಗುತ್ತಾ? ಬೇರೆ ಕ್ಯಾಸ್ಟ್ ಅಂದರೆ ಲವ್ ಮ್ಯಾರೇಜ್, ಇನ್ನು ಅರೇಂಜ್ ಮ್ಯಾರೇಜ್ ಆಗುತ್ತಾ? ಅರೇಂಜ್ ಮ್ಯಾರೇಜ್ ಯಾರು ಬೇರೆ ಕ್ಯಾಸ್ಟ್ ಹೋಗಿ ಕೇಳಿದಾರಾ ಇಲ್ಲಿವರೆಗೂ? ಏನು ಹೇಳಿ? ಹಾಗಾಗಿ ನಿಮ್ಮ ಮಗಳಿಗೆ ಲವ್ ಮ್ಯಾರೇಜ್ ಜಾತಕ ಆಗುತ್ತೆ. ಮತ್ತು ನಿಮ್ಮ ಮಗಳಿಗೆ ಕುಟುಂಬದಲ್ಲಿ ದೋಷ ಶಾಪ ಎರಡೂ ಇದೆ ಅಂತ ಹೇಳುತ್ತೆ. ಏನು ಹೇಳಿ? ಕುಟುಂಬದಲ್ಲಿ ಮಾತಾಡ್ರಿ. ಯಾಕ್ರಿ ನಿದ್ದೆ ಹೊಡಿತಾ ಇದ್ದೀರಾ? ಅವಾಗ ಮಾತಾಡ್ತೀರಿ. ಹೌದು, ಕುಟುಂಬದಲ್ಲಿ ದೋಷ ಕಂಡು ಬಂದೈತಿ. ಯಾರು ಹೊಟ್ಟೆಕ್ಕಿದ್ದ ಜನ ಇದಾರೆ ಗೊತ್ತಿಲ್ಲ. ಏನು ಹೇಳಿ? ಇದಾರೆ ಯಾರು ಇಲ್ವಾ? ಇಲ್ಲಿ ಹೇಳ್ತೈತೆ ಕುಟುಂಬದಲ್ಲಿ ದೋಷ ಶಾಪ ಎರಡೂ ಇದೆ. ನಿಮ್ಮ ಮಗಳಿಗೆ ಗೌರ್ಮೆಂಟ್ ಕೆಲಸ ಯೋಗ ಇದೆ. ಏನು ಹೇಳಿ? ಗೌರ್ಮೆಂಟ್ ಇದೆ, ಗೌರ್ಮೆಂಟ್ ಕೆಲಸ ಸಿಗುತ್ತೆ. ಒಳ್ಳೆ ಲಕ್ಸುರಿ. ಎಜುಕೇಶನ್ ಕಂಪ್ಲೀಟ್ ಆದ್ಮೇಲೆ ಅದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅದೆಲ್ಲ ಮತ್ತೆ ದಶೆ ಭುಕ್ತಿ ಎಲ್ಲ ತೆಗಿಬೇಕು. ಹಿಂಗೆಲ್ಲ ತೆಗೆದು ನೋಡ್ಬೇಕು. ಇಲ್ಲಿ ನೋಡೋದನ್ನ ಹೇಳ್ತಾ ಇದ್ದೀನಿ. ಮತ್ತೆ ಅದನ್ನೆಲ್ಲ ಎಡಿಟ್ ಮಾಡಿ ನೋಡ್ಬೇಕು ಏನಾಗುತ್ತೆ ಎಂತಾಗುತ್ತೆ ಅಂತ. ಏನು ಹೇಳಿ? ಗೌರ್ಮೆಂಟ್ ಪರಿಹಾರ ಅಂತ ಏನು ಇಲ್ಲ ಸರ್? ನಾನು ಪರಿಹಾರ ಸ್ಟೋನ್ಗಳು ಕೊಡ್ತೀನಿ ಮೇಡಮ್. ಲಕ್ಕಿಗೋಸ್ಕರ ಪರಿಹಾರ ಕೊಡ್ತೀನಿ. ಏನು ಹೇಳಿ? ಅಂದ್ರೆ ಮಕ್ಕಳಿಗೂ ಸ್ಟೋನ್ ಹಾಕ್ಬೋದಾ? ಯಾರು ಬೇಕಾದ್ರೂ ಹಾಕ್ಬೋದು ಮೇಡಮ್ ಅವರೇ.
ಬ್ರಾಸ್ಲೆಟ್ ಎಲ್ಲ ಹಾಕ್ಬೋದು. ಇವೆಲ್ಲ ಲಕ್ ಬರೋಕ್ಕೆ ಅದೇ ಸ್ಟೋನ್. ಈಗ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗೋದನ್ನ ತಪ್ಸಕ್ಕಾಗಲ್ವಾ ಸರ್? ಹಂಗಾಗಲ್ಲ. ಈ ಪ್ರಪಂಚದಲ್ಲಿ ತುಂಬ ಕಾನೂನು ಹೋರಾಟಿ, ಕಾನೂನು ತಿದ್ದಿರೋರು ಎಲ್ಲರೂ ಕೂಡ ಬೇರೆ ಕ್ಯಾಸ್ಟ್ ಮದುವೆ ಆಗಿದ್ದಾರೆ ಏನು ಹೇಳಿ. ಹಾಂ ಸರ್. ಹಾಗಾಗಿ ಅದೆಲ್ಲ ಕಷ್ಟ. ಗುರು ಜಾಗದಲ್ಲಿ ನೀವು ತುಂಬ ಚೆನ್ನಾಗಿ ನೋಡ್ಕೊತೀರ ಅಂತ ಹೇಳುತ್ತೆ ಅವರು. ಹ್ಞೂ. ಹಾಗಾಗಿ ನಿಮ್ಮ ಮನೇಲಿ ಏನು ಮಾಡ್ತಾರೆ? ಮಾಮೂಲಿ ಊರಲ್ಲೇ ಒಂದು ಅಂಗಡಿ ಇಟ್ಕೊಂಡಿದ್ದೀವಿ ಸರ್. ಓಕೆ. ಅಂಗಡಿ ನೀವು ಹೋಗ್ತೀರಾ? ಇಲ್ಲ ಸರ್, ಅವರೊಬ್ಬರೇನಾ? ಅವ್ರೊಬ್ಬರೇನೆ, ಚಿಕ್ಕ ಅಂಗಡಿನೇ. ಓಕೆ. ತಾಯಿ ತುಂಬ ಚೆನ್ನಾಗಿರ್ತಾರೆ ಅಂತ ಹೇಳುತ್ತೆ 100%. ನೀವು ತುಂಬ ಚೆನ್ನಾಗಿರ್ಬೇಕು ನೋಡೋಕ್ಕೆ. ಮತ್ತು ಹಾಂ ಸರ್. ಆಮೇಲೆ ಎಷ್ಟು ಲೈಟ್ ವೆಯ್ಟ್ ಬಾಡಿ ಇರಬೇಕು. ಎಷ್ಟಿದ್ದೀರಾ? ಏನು ಸರ್? ಲೈಟ್ ವೆಯ್ಟ್ ಬಾಡಿ, ತಾಯಿ ತುಂಬ ಚೆನ್ನಾಗಿರ್ಬೇಕು ಅಂತ ಜಾಗದಲ್ಲಿ ಹೇಳ್ತಾ ಐತೆ. ನೀವು ಎಷ್ಟಿದ್ದೀರಾ? ಓದಿರೋದಾ? ಅಲ್ಲಲ್ಲ, ಲೈಟ್ ವೆಯ್ಟ್ ಬಾಡಿ, ನೀವು ತುಂಬ ಚೆನ್ನಾಗಿರ್ಬೇಕು ತಾಯಿ ಅಂತ ಹೇಳುತ್ತೆ. ಹಾಂ ಸರ್, ಚೆನ್ನಾಗಿ. ಚೆನ್ನಾಗಿದ್ದೀರಾ? ಎಷ್ಟು ವೆಯ್ಟ್? ನೀವು ಮಗಳಲ್ಲ ನೀವು, ಹಾಂ ನಾನು ಚೆನ್ನಾಗಿದ್ದೀನಿ ಸರ್. ಅದನ್ನು ಹೇಳುತ್ತೆ. ಹಾಂ, ನಿಮ್ಮ ಮಗಳಿಗೆ ನನ್ನ 100%. ಮಗಳೇನು ಅಷ್ಟು ಚೆನ್ನಾಗಿಲ್ಲ ಸರ್, ನಾನು ಚೆನ್ನಾಗಿದ್ದೀನಿ. ಹೌದು ಹೌದು, ಅದನ್ನು ಹೇಳ್ತಾ ಐತೆ. ಹಾಗಾಗಿ ಇದನ್ನು ಹೇಳುತ್ತೆ. ಇದನ್ನು ಎಳ್ಕೋದ್ರೆ ಇನ್ನೊಂದು ಲೈನ್ ಹೇಳುತ್ತೆ. ಏನು ಹೇಳಿ? ಹಾಂ ಇದನ್ನು ಎಳ್ಕೋದ್ರೆ ಇನ್ನೊಂದು ಲೈನ್ ಹೇಳುತ್ತೆ. ಹಾಂ, ಏನಂತ ಸರ್? ಹಂಗೆ ಹೇಳೋಕ್ಕಾಗಲ್ಲ. ಏನು ಹೇಳಿ? ಹಾಂ ಸರಿ ಸರ್. ಇದು ಲೈವ್ ಕಾರ್ಯಕ್ರಮಗಳು, ಎಷ್ಟು ಬೇಕಷ್ಟು ಮಾತಾಡ್ಬೋದು ನಾವು. ಏನು ಹೇಳಿ? ಹ್ಞೂ ಓಕೆ ಸರ್. ಹಾಗಾಗಿ ಶನಿ ನಿಮ್ಮ ಮಗಳಿಗೆ 100% ಮ್ಯಾರೇಜ್ ಲೈಫಲ್ಲಿ 2 ಮದುವೆ ಆಗ್ಬೋದು. ಏನು ಹೇಳಿ? ಎರಡು ಮದುವೆ? ಅದೊಂದು ಯೋಗ ಇದೆ. ನಿಮ್ಮ ಮಗಳು 2 ಮದುವೆ ಆದ್ರೆ ಅವಳು ಟೋಟಲ್ ಡಿಸ್ಟರ್ಬ್ ಆದ್ಲು ಅಂತ ಅರ್ಥ ಅಲ್ವಾ? ಎಸ್ ಸರ್, ಇಂಟರ್ ಕ್ಯಾಸ್ಟ್ ಆದಾಗಲೇ ಡಿಸ್ಟರ್ಬ್ ಆದ್ರು. ಮತ್ತೆ ಇನ್ನೊಂದು ಹಂಗಾದಾಗ ಏನಾಗುತ್ತೆ ಅಂದರೆ ಮೇಡಮ್, ಹ್ಞೂ 2 ಮದುವೆ ಡಿಸ್ಟರ್ಬ್ ಅನ್ನೋ ಅವರೆಲ್ಲ ಅಪ್ಪನ ಮನೆ ಮೇಲೆ ಡಿಪೆಂಡ್ ಆದರು ಅಂತ ಅರ್ಥ. ಏನು ಹೇಳಿ? ಹೌದು ಸರ್. ಎಲ್ಲರೂ ಈ ಜಗತ್ತಿನ ನಮ್ಮಲ್ಲಿ ಹೀಗೆ ಇರೋದು. ಡಿಸ್ಟರ್ಬ್ ಆದಮೇಲೆ ಈ ಥರ ಆಗುತ್ತೆ. ಹಾಗಾಗಿ ಈ ಥರ ಇದೆ. ಮನೆ ಕಟ್ತೀರಾ ಅಂತ ಹೇಳ್ತೈತೆ ನಿಮ್ಮ ಲೈಫಲ್ಲಿ. ಹೌದು ಸರ್, ಮನೆ ಇಲ್ಲ. ಕಟ್ತೀರಾ ಅಂತ ಹೇಳುತ್ತೆ. 2025 ಡಿಸೆಂಬರ್ ಮೇಲೆ 11ನೇ ತಿಂಗಳಿಂದ ನಿಮಗೆ ಯೋಗ ಇದೆ. ನಿಮ್ಮ ಮಗಳನ್ನ ಚೆನ್ನಾಗಿ ಓದಿಸಿ ಗೌರ್ಮೆಂಟ್ ಕೆಲಸ ಸಿಗುತ್ತೆ. ಮ್ಯಾರೇಜ್ ಮಾತ್ರ ಮುಗಿದೇ ಅಧ್ಯಾಯ. ಏನು ಹೇಳಿ? ಹಾಂ ಸರ್. ಹಾಗಾಗಿ ನಿಮ್ಮ ಮಗಳಿಗೆ ಲಕ್ಕಿ ಡೇಟ್ಸ್ಗಳೆಲ್ಲನೂ ಕರೆಕ್ಟಾಗಿ ಫಾಲೋ ಮಾಡಿ. ನಿಮ್ಮ ಮಗಳಿಗೆ ದಶೆ ತುಂಬ ಚೆನ್ನಾಗಿ ನಡೀತಾ ಇದೆ. ಈ ದಶೆಗೋಸ್ಕರ ಒಳ್ಳೆ ಸ್ಟೋನ್ನ ಯೂಸ್ ಮಾಡಿಸಿ, ಒಳ್ಳೆ ರಿಸಲ್ಟ್ ಬರುತ್ತೆ. ಥ್ಯಾಂಕ್ ಯು ಸರ್. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದು ಮೈಸೂರಿಂದ. ನೆಕ್ಸ್ಟ್ ಕರೆ ಯಾರಿದ್ದಾರೆ ನೋಡೋಣ. ಹಲೋ, ನಮಸ್ಕಾರ. ತುಂಬ ಜನ ಕರೆ ಮಾಡ್ಬೋದು ಲ್ಯಾಂಡ್ಲೈನ್ಗೆ 88 ಭಾಳ ವಿಶೇಷ. ಹಲೋ ಸರ್ ನಮಸ್ತೆ ಸರ್. ನಮಸ್ಕಾರ, ಹೇಳಿಮ್ಮ. ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಯಾವ ಊರಿನ ತಾಯಿ? ಕೊಳ್ಳೇಗಾಲ ಸರ್. ಓಕೆ, ಕೊಡಿ ಡೇಟ್ ಆಫ್ ಬರ್ತ್. 23 23 7 7 1996. 96. ಟೈಮಿಂಗ್ಸು? 4:25 PM. 4:25 PM. ಏನು ನಿಮ್ಮ ಪ್ರಶ್ನೆ? ಅವರು ಏನ್ ಸರ್ ಲೈಫಲ್ಲಿ ಇನ್ನ ಏನು ಇಂಪ್ರೂವ್ಮೆಂಟ್ ಅನ್ನೋದೇ ಇಲ್ಲ ಸರ್. ಅವನಿಗೆ ತುಂಬಾ ಕಷ್ಟಪಡೋದೇ ಆಗೋಯ್ತು. ಅವನು ಏನು ಮಾಡ್ತಾರೆ? ಅವನು ಕಂಪ್ನಿಯಲ್ಲಿ ಕೆಲಸದಲ್ಲಿದ್ದಾನೆ ಸರ್, ಬೆಂಗಳೂರಲ್ಲಿ. ಮದುವೆ ಇಲ್ಲ ಸರ್. ಅವ್ರ ತಂಗಿ ಒಬ್ಳಿದ್ದಾಳೆ, ಅವಳಿಗಾದ್ಮೇಲೆ ಮಾಡಬೇಕು ಸರ್. ಓಕೆ, ಯಾವ ಜನ ನೀವು? ನಾವು ಆಚಾರ್ರು. ಓಕೆ, ನೋಡಿ ಯಪ್ಪ, ನಿಮಗೇನು ಹೆಲ್ತ್ ಪ್ರಾಬ್ಲಮ್ ಏನೂ ಆಗಿಲ್ವ? ತಾಯಿ, ಚಿಕ್ಕಮ್ಮ, ದೊಡ್ಡಮ್ಮ, ಅಜ್ಜಿ ಯಾರಿಗೂ? ಆಗಿದೆ ಸರ್. ಏನಾಗಿದೆ? ನನಗೆ ಇವಾಗ 1 ವರ್ಷದಿಂದ BP ಶುಗರ್ ಬಂತು ಸರ್. ನನ್ನ ತಾಯಿಗೆ ಹುಷಾರಿಲ್ಲ. ನನ್ನ ತಮ್ಮ ಇವಾಗ ತೀರೋ. ನಿಮ್ಮ ಕುಟುಂಬದಲ್ಲಿ ಯಾರಿಗಾರು ಕ್ಯಾನ್ಸರ್ ಬರುತ್ತೆ ಅಂತ ಹೇಳುತ್ತೆ. ಅದು ಅವರ ಅತ್ತೆಗಿತ್ತು ಸರ್. ಅದನ್ನು ಹೇಳ್ತಾ ಐತೆ. ತಾಯಿ, ಚಿಕ್ಕಮ್ಮ ಎಲ್ಲರಿಗೂ ಇತ್ತು ಅಂತ ಹೇಳಿದ್ನಲ್ಲ, ಅದು ಕ್ಯಾನ್ಸರ್ ಅಂತ ಹೇಳ್ತೈತೆ. ಏನ್ ಸರ್ ಇಂಪ್ರೂವ್ಮೆಂಟ್ ಆಗ್ತಾನೆ ಸರ್ ಲೈಫಲ್ಲಿ? ಅವನು ತುಂಬಾ ಕಷ್ಟಪಡ್ತಾನೆ ಸರ್. ಅವನಿಗೆ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಆಸೆ ಇದೆ, ನಿಮಗೆ ಆಗಬೇಕು ಅಂತ ಆಸೆ ಇದೆಯಾ? ಅವನು ಚೆನ್ನಾಗಿದ್ರೆ ಸಾಕು ಸರ್. ಯಪ್ಪ, ಏನು ಭಯ ಆಗುತ್ತಲ್ರಿ. ಏನ್ ಸರ್?
ಜಾತಕ ನೋಡೋಕ್ಕೆ ಭಯ ಆಗ್ತೈತೆ. ಯಾಕೆ ಸರ್? ಇಲ್ಲಿ ಇವಾಗ ಇಂಪ್ರೂವ್ ಆಗ್ಬೋದು, ಇವನ ಜಾತಕದಲ್ಲಿ ಯೋಗ ಇದೆ. ಹ್ಮ್ ಆದರೆ ಇವನಿಗೆ 4ನೇ ಮನೆ ನೆಮ್ಮದಿನೇ ಇಲ್ಲ. 4ನೇ ಮನೆಯಲ್ಲಿ ತುಂಬ ನೆಮ್ಮದಿ ಕಳ್ಕೊಂಡವನೆ. ಏನು ಹೇಳಿ? ಹೌದು, ಯಾವ ವಿಷಯಕ್ಕೆ ಸರ್ ಇರ್ಬೋದು? ಗ್ರಹಗಳು ಇಲ್ಲಿ ಕೆಟ್ಟ ಗ್ರಹಗಳು ಕೂತಿದ್ವು, ಅದರಿಂದ ಅವನಿಗೆ ನೆಮ್ಮದಿ ಇಲ್ಲ. ಹೌದು ಸರ್. ಹಾಗಾಗಿ ಮತ್ತು ನಿಮ್ಮೂರಿಗೆಲ್ಲ ಬಂದು ಅವ್ನು ಇರಲ್ಲ ರೀ. ಇರಲ್ಲ ಸರ್ ಅವನು. ಬಂದು ಇವಾಗ 2 ತಿಂಗಳಾಯ್ತು ಸರ್. ಇವಾಗ ಹಬ್ಬಕ್ಕೆ ಬಂದ 1 ದಿವಸ ಇದ್ದ ಹೊರಟೋದ ಸರ್. ಅದು ಇರಲ್ಲ. ಅವನು 9ನೇ ಮನೆ ಅದು ಕೆಟ್ಟೈತೆ. ಹ್ಮ್ ಅದು 9ನೇ ಮನೆ ಕೆಟ್ಟನು. ತಂದೆ ಮನೆಯನ್ನು ಊರಿಗೆ ಬಂದು ಜಮೀನು ಗಿಮ್ಮು ನಾವೇನು ನೋಡ್ಕೊಂಡೆಲ್ಲ ಇರೋಕ್ಕಲ್ಲ. ಜಮೀನು ಗಿಮೀನು ಎಲ್ಲ ಕೇಸಲ್ಲಿ ಇದೆ ಸರ್ ಅದು. ಅದೆಲ್ಲ ನೋಡ್ಕೊಂಡಿರಲ್ಲ ಮೇಡಮ್ ಅವ್ರೆ. ಇವನ ಜಾತಕ ತುಂಬ ಕೆಟ್ಟೈತೆ ಮೇಡಮ್ ಅವರೇ. ಮದುವೆ ಎಲ್ಲ ಆದರೂ ಕೂಡ ಮದುವೆ ಲೈಫನ್ನು ಕೂಡ ಕಷ್ಟ ಇದೆ. ಹೌದಾ ಸರ್? ಹಾಂ, ಮದುವೆ ಲೈಫ್ ಕಷ್ಟ ಇದೆ. 6ನೇ ಮನೆ ಏನಾರು ಒಂಥರ ಪಾಪಿ ಕೆಟ್ಟ ಜಾತಕನೇ ಮದುವೆ ಮಾಡ್ರೆ ಇನ್ನು ಮುಗಿದ ಅಧ್ಯಾಯ ಲೈಫ್. ಏನು ಹೇಳಿ? ಒಳ್ಳೆ ಜಾತಕ ನೋಡಿ ಮದುವೆ ಮಾಡಬೇಕು. ನಿಮ್ಮ ಮಗಂದು ಜಾತಕ ಚೆನ್ನಾಗಿಲ್ಲ. ಏನ್ ಪ್ರಾಬ್ಲಮ್ ಇದೆ ಸರ್? ಇವೆಲ್ಲ ಒಂದ್ಸರಿ ಗ್ರಹಗಳು ಹಂಗೆ ಉಟ್ಬಿಟ್ರೆ ಅವು ಹಂಗಂಗೆ ಇರ್ತಾವೆ. ಏನು ಪ್ರಾಬ್ಲಮ್ ಚೇಂಜ್ ಮಾಡೋಕ್ಕಾಗಲ್ಲ. ಏನು ಹೇಳಿ? ನಿಮ್ಗೆ ಅರ್ಥ ಆಯ್ತಾ? ಅರ್ಥ ಆಯ್ತು ಸರ್. ಏನು ಅರ್ಥ ಆಯ್ತು ಹೇಳಿ? ಒಂದ್ಸಲ ಅದು ಹಣೆ ಬರ್ದಲ್ಲಿ ಬರ್ದ್ಬಿಟ್ರೆ ಅದೇನು ಮಾಡೋಕ್ಕಾಗಲ್ಲ. ಅಲ್ಲಲ್ಲೇ ಇರ್ತವೆ. ಹ್ಮ್ ಇವನ್ನ ರಿಸಲ್ಟ್ ಬರೋಕ್ಕೆ ಸ್ಟೋನ್ ಯೂಸ್ ಮಾಡ್ಬೋದು. ಹ್ಮ್ ಅದರಿಂದ ಯೂಸ್ ಮಾಡಿ, ತುಂಬ ಪರಿಹಾರಕ್ಕೆ ಸ್ಟೋನ್ ಯೂಸ್ ಮಾಡಿ, ಬೆಟರ್ ಆಗುತ್ತೆ. ಅದರಿಂದ ಇವನಿಗೆ ಮದುವೆ ಲೈಫೆಲ್ಲ ನೋಡಿ ಮದುವೆ ಮಾಡಿಸಿ. ಸರಿ ಸರ್. ಜಾತಕದಲ್ಲಿ ಇದು ತೊಂದರೆ ಅವ್ರದ್ದು ತಾತನ ಆಸ್ತಿ ಏನಾದ್ರು ಬರುತ್ತಾ ಸರ್? ಅದು ಸುಮ್ಮನೆ ಎಳಿತಾನೆ ಇದೆ ಸರ್ 10-12 ವರ್ಷದಿಂದ. ಬರ್ಬೋದು. ನಿಮ್ಮ ಯಜಮಾನ್ ಚೆನ್ನಾಗಿದ್ದಾರಾ, ಗಟ್ಟಿಯಾಗಿದ್ದಾರಾ? ಅವ್ರಿಗೆ ಇವಾಗ ಕೊರೋನಾ ಬಂದು ಜೀವ ಹೋಗಿ ಜೀವ ಬಂದೈತೆ ಸರ್. ಇಲ್ಲಿ ಹೋಗುತ್ತೆ ಅಂತ ಹೇಳ್ತೈತೆ. ಹಾ ಏನು ಹೇಳಿ? ಗೊತ್ತಾಯ್ತು ಸರ್. ಏನು ಗೊತ್ತಾಯ್ತು? ಹೋಗುತ್ತೆ ಅಂತ ಹೇಳಿ. 2018ರಿಂದ ಅವ್ರ ಜೀವನ ಹೋಗ್ತೈತೆ. ಟಿ ವಿ ನೋಡ್ತೀರಾ? ಏನ್ ಸರ್? ಟಿ ವಿ ನೋಡ್ತೀರಾ? ನನ್ನ ಕಾರ್ಯಕ್ರಮ ನೋಡ್ತೀರಾ? ಓ, ನಿಮ್ಮ ಆಫೀಸಲ್ಲೇ ಕೆಲ್ಸಕ್ಕೆ ಸೇರೋಣ ಅಂತ ನನ್ನ ಮಗನ ಹತ್ರ ಹೇಳ್ತಾ ಇದ್ದೆ ಸರ್. ನೋಡಿದ್ರೆ ವಿರಾಟ್ ಕೊಹ್ಲಿ ಆರೋಗ್ಯ ಎಲ್ಲ ಹಾಳಾಗುತ್ತೆ ಹಿಂದೆ ಹೇಳ್ತಾ ಇದ್ದೆ, ನೆನಪಿದೆಯಾ? ಹೌದು ಸರ್, ನೀವು ಹೇಳೋದೆಲ್ಲ ಫಾಲೋ ಮಾಡ್ತೀನಿ, ಗೊತ್ತು ಸರ್. ಅದಕ್ಕೆ ನೀವು ಹೇಳಿದ್ರಿ ಸಿಂಹ ರಾಶಿಗೆ ಹಾರ್ಟ್ ಅಟ್ಯಾಕ್ ಏನಾದ್ರು ಬರುತ್ತೆ ಅಂದ್ರೆ ನೀನು ಈ ಪ್ರೋಗ್ರಾಮ್ ಎಲ್ಲ ನೋಡ್ಬೇಡ, ಅದರಿಂದ ನಿನ್ಗೆ ಮೈಂಡ್ ಅಪ್ಸೆಟ್ ಆಗಿ ನೀನ್ ಅದನ್ನೇ ಯೋಚನೆ ಮಾಡ್ತೀಯ ಅಂತ ನನ್ನ ಮಗ ಬೈತಾ ಇರ್ತಾನೆ. ಅಲ್ಲ, ನೀವ್ ಹೇಳಿದ್ರಿ ಕನ್ಯಾ ರಾಶಿಗೆ ಈ ತರ ಆಗುತ್ತೆ ಅಂತ. ಅವಾಗ ನನ್ನ ತಮ್ಮನ್ಗೆ ಅವ್ನಿಗೆ ಕೆಲಸ ಹೋಯ್ತು, ಅದೇ ರೀತಿ 1 ವರ್ಷದಲ್ಲಿ ಅವ್ನ ಜೀವನೂ ಹೋಯ್ತು ಸರ್. ನಾನ್ ನಿಮ್ಮನ್ನ ಫಾಲೋ ಮಾಡ್ತೀನಿ ಸರ್. ತುಂಬಾ ನಿಮ್ಮ ಆಫೀಸಿಗೆ ಬರ್ಬೇಕು, ನಿಮ್ಮ ಇದಕ್ಕೆಲ್ಲ ಕ್ಲಾಸ್ಗೆಲ್ಲ ಅಟೆಂಡ್ ಆಗ್ಬೇಕು. ನನಗೆ ಸ್ವಲ್ಪ ಈ ಕಾಲು ನೋವೆಲ್ಲ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಎಲ್ಲೂ ಹೋಗ್ತಾ ಇಲ್ಲ ಸರ್. ವಿರಾಟ್ ಕೊಹ್ಲಿಗೆ ಹೆಲ್ತ್ ಕೆಡುತ್ತೆ, ಆರೋಗ್ಯ ಮೇಲೆ ತೊಂದರೆ ಆಗುತ್ತೆ, ಮತ್ತೆ ಆಯುಸ್ ಕಮ್ಮಿ ಆಗುತ್ತೆ ಅಂತೆಲ್ಲ ಪ್ರಿಡಿಕ್ಷನ್ ಮಾಡಿದ್ದೆ ಹಿಂದೆ, ನೆನಪಿದ್ಯಾ? ಹೌದು, ಗೊತ್ತು ಸರ್ ಎಲ್ಲ. ಅದು ಮೊನ್ನೆ ನೋಡಿ ಅವ್ನಿಗೇನೋ ಹಾರ್ಟ್ ಬಡ್ಕತೈತಂತೆ. 8:30 ಆದ್ರೆ ಸಾಕು ಸರ್, ನಿಮ್ಮ ಕಾರ್ಯಕ್ರಮನೇ ನೋಡೋದು ನಾನು. ಹೌದಾ? ನಿಮ್ಮ ಮಗನ ಜಾಗದಲ್ಲಿ 4ನೇ ಮನೆಯಲ್ಲಿ ಶನಿ ಕೇತು ಇದ್ದಾರೆ. ಇದಕ್ಕೇನಾದ್ರು ಇದೆ ಸರ್ ಪರಿಹಾರ? ಅವಕ್ಕೆಲ್ಲ ಚೇಂಜ್ ಅದಕ್ಕೆ ಸಖತ್ತು ನೀವು ಸ್ಟೋನ್ಗಳು, ಮನೆ ವಾಸ್ತು, ಮನೆ ಕಲರೆಲ್ಲ ಯೂಸ್ ಮಾಡಬೇಕು. ಅಷ್ಟೆಲ್ಲ ಮಾಡ್ಬೇಕು, ನೀವು ದುಡ್ಡು ಖರ್ಚು ಮಾಡಬೇಕು. ಏನು ಹೇಳಿ? ಗೊತ್ತಾಯ್ತು ಸರ್. ಈಗ ಹಾಸ್ಪಿಟ್ಲಿಂದ ಪೇಷಂಟ್ ಕರ್ಕೊಬರೋಕ್ಕೆ ಪ್ರೇಯರ್ ಮಾಡ್ರೆ ಬರುತ್ತಾ? ಇಲ್ಲ, ದುಡ್ಡು ಖರ್ಚು ಮಾಡಿದ್ರೆ ಪೇಷಂಟ್ಗಳು ಹೆಂಗೆ ಖರ್ಚು ಮಾಡ್ಕೊಂಡು ಕರ್ಕೊಬರ್ಬೋದಲ್ವಾ? ಇವ್ನು ಇವಾಗ ಯಾವ ರೀತಿ ಇದ್ರೆ ಅವ್ನಿಗೆ ಸ್ವಲ್ಪ ಅದು ಎಲ್ಲ ಇದಾಗುತ್ತೆ ಸರ್. ಏನು ಹೇಳಿ? ಇವಾಗ ಇವ್ನು ಯಾವ ರೀತಿ ಇದ್ ಮಾಡಿದ್ರೆ ಅದನ್ನ ತಡಿಬೋದು ಸರ್? ಅದಕ್ಕೆ ಸಂಬಂಧಪಟ್ಟಂಥ ವಾಸ್ತು, ಸ್ಟೋನು, ಆಪೋಸಿಟ್ ಜಾತಕ, ಆಪೋಸಿಟಲ್ಲಿ ಒಳ್ಳೊಳ್ಳೆ ಡೇಟಲ್ಲಿ ಕೆಲಸ ಮಾಡೋದು, ಇದನ್ನೆಲ್ಲ ಮಾಡಬೇಕು. ಏನು ಹೇಳಿ? ಹೌದು. ಇವಾಗ ನಾವು ಬ್ಯಾಂಗ್ಳೂರ್ಗೆ ಹೋಗೋಣ ಅಂತ ಇದ್ದೀವಿ, ಆದ್ರೆ ನಮ್ಗೆ ಮನೆನೇ ಸಿಗ್ತಾ ಇಲ್ಲ ಸರ್ ಅಲ್ಲಿ. ಒಳ್ಳೆ ಚೆನ್ನಾಗೋಯ್ತು. ಬೆಂಗಳೂರು ಮನೆ ಸಿಗಲ್ಲ, ನಾವು ನಗ್ತಾರೆ. ಅಂದ್ರೆ ದುಡ್ಡು ಜಾಸ್ತಿ ಅಲ್ವಾ ಸರ್, ನಮ್ಮ ಇದಕ್ಕೆ ತಕ್ಕದಂಗೆ ಯಾವ್ದು ಸಿಗ್ತಾ ಇಲ್ಲ. ಸಿಗುತ್ತೆ. ಯಾಕೆ ನಾನು ನಿನ್ನೆ ನನ್ನ ಜೊತೆ ಬೇಕಲ್ಲಿ ಕೆಲಸ ಮಾಡ್ತಾಯಿದ್ದೆ ಹುಡುಗ, ಅವನು ಆಟ ಓಡಿಸ್ತಾನೆ. ಸರಿ, ನಾನು ಎಲ್ಲರೂ ಬುಕ್ ಮಾಡಿದಾಗ ನಾನು ಹೇಳ್ತೇನೆ, ಅವ್ನು ತುಂಬ ನಿಧಾನಕ್ಕೆ ಹೋಗ್ತಾನೆ ಅಂತ ಹೇಳಿದರು ನನಗೆ ಗೊತ್ತಿರೋರು. ಏನು ಹೇಳಿ? ನಾನು ಏನಾದ್ರು ಇದ್ದರೆ ಅವ್ರನ್ನ ಬಾರಲ್ಲಿ ಅಂತ ಕಳಿಸ್ತೀನಿ. ಆದರೆ ಅವನು ತುಂಬ ಹಳೆ ಆಟ ಓಡಿಸ್ತಾವನೆ. ಅವ್ರಾಗ ಅಂದ ತಕ್ಷಣ ಅವ್ನು ಹಳೆ ಆಟ ಓಡಿಸ್ತಾವನೆ. ನನ್ನ ಜೊತೆ ಬೇಕಲ್ಲಿ ಕೆಲಸ ಮಾಡ್ಕೊಂಡಿದ್ದು, ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದು. ನನಗೂ ವಿಶೇಷ ಚಂದ್ರಾಪಣ್ಣದನ್ನು. ಹಾಗಾಗಿ ನಾನು ಆಮೇಲೆ ಅವ್ರಾಗ ಅಂದ ತಕ್ಷಣ ಫೋನ್ ಮಾಡಿದೆ, ಒಂದು ಆಟೋ ತಗೊಡ್ತೀನಿ ಹೊಸದು ಬಾರ್ಲಾ ಇಲ್ಲಿ ಅಂದೆ ನಾನು ನಿನ್ನೆ ಬೆಳಗ್ಗೆನೆ. ಏನು ಹೇಳಿ?
ನಾನು ನಿನ್ನೆ ಬೆಳಗ್ಗೆ ಆಟ ತಕ್ಕೊಡ್ತೀನಿ. ನನಗೆ ಅವ್ರು ಹೇಳಿದ್ರು ಅವ್ನು ತುಂಬ ನಿಧಾನ ಹೋಗುತ್ತೆ ಆಟೋದಲ್ಲಿ ಹೋಗೋಕ್ಕಾಗಲ್ಲ, ಟೈಮ್ ಜಾಸ್ತಿ ಆಗುತ್ತೆ ಅಂದ್ರಲ್ಲ. ಹ್ಮ್ ಬಾರ್ಲಾ, ನಾನು ಫೋನ್ ಮಾಡಿದೆ ಇಮ್ಮಿಡಿಯೇಟ್ಲಿ, ಬಾರ ಒಂದು ಆಟೋ ತಗೊಡ್ತೀನಿ ನಿನಗೆ ಅಂತ. ಹ್ಮ್ ನನಗೆ ಆಟೋ ಬೇಡ ಅಂದ ಅವನು. ಯಾಕಂದ್ರೆ ನಮ್ಮಲ್ಲಿ ಹೇಳಿದೆ ಬಾಯಿಲಿ ಅಂತ ಕರೆದು ನೆನ್ನೆ ಅವನ ಜೊತೆಲೇ ಮಧ್ಯಾಹ್ನ ಎಲ್ಲ ಅವನ ಜೊತೆಲೇ ನಾನ್ ವೆಜ್ ಊಟ ನಾವೆಲ್ಲ ಮಾಡಿ ಹೋಟ್ಲ ತರಿಸ್ಕೊಂಡು ಒಂದು ಕಡೆ ಊಟ ಮಾಡಿ ಕೊನೆಗೆ ಎಲ್ಲ ಕಾರ್ಯಕ್ರಮ ಮುಗಿ ಮತ್ತೆ ಸಂಜೆ ಬಾರ ನೀನು ಒಂದು ಕರೆದು ರಾತ್ರಿ ಹೋಗಿ ಅವ್ರ ಮನೇಲಿ ನಾನು ಊಟ ಮಾಡಿ ಅವ್ನು ಚಪಾತಿ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡಿದ್ರು ಅವ್ರ ಹೆಂಡ್ತಿ ಪಾಪ. ಮಿರಾಕಲ್ ಅವ್ರ ಹೆಂಡ್ತಿ ಪಾಪ ಕಿವಿ ಕೇಳ್ತಾರಲ್ಲ. ಆಮೇಲೆ ನಾನು ಯಾಕೆ ಅಂದೆ, ನಾನು ಎಲ್ಲ ಕುಗ್ಗಿ ಹಾಕಿ ಸರ್ ಇವಾಗ ನನ್ನ ಮಗ ಗಾಡಿ ತಗೊಬೇಕು ಅಂತಿದ್ದಾನೆ, ತಗೋಬೋದಾ ಸರ್? ಅವ್ನು ತಗೊಂಡ್ರೆ ಸರಿ ತೊಂದರೆ ಆಗುತ್ತೆ ಅಂತ ಹೇಳುತ್ತೆ. ಹೌದಾ? 4ನೇ ಮೇಲೆ ಶನಿ ಮತ್ತೆ ಕೇತೆಲ್ಲ ಇದ್ರೆ ಆಕ್ಸಿಡೆಂಟ್ ಆಗುತ್ತೆ, ಡೆತ್ ಆಗುತ್ತೆ, ಇದೆಲ್ಲ ಹೇಳ್ತವೆ. ಏನು ಹೇಳಿ? ಹೌದೌದು. ಒಂದ್ಸಲ ಇವಾಗ ಆಕ್ಸಿಡೆಂಟ್ ಆಯ್ತು ಸರ್, ಅದು ಯಾವ್ದೋ 2 ವೀಲರ್ ಗಾಡಿಯಲ್ಲಿ ಹೋಗಿ ಕೆಳಗಡೆ ಬಿದ್ದು ಏಟೆಲ್ಲ ಮಾಡ್ಕೊಂಡಿದ್ದ. ಸತ್ತೇ ಹೋಗ್ತಾರೆ ಅಂತ ಹೇಳುತ್ತೆ ಇದೆಲ್ಲ. ಏನು ಹೇಳಿ? ಗೊತ್ತಾಯ್ತು ಸರ್. 4ನೇ ಮೇಲೆ ಸುಖ ಸ್ಥಾನದಲ್ಲಿ ಅಷ್ಟೊಂದು ಪಾಪಕರಾಗಿ ಇರಬಾರ್ದು. ಹಾ ಹಾ ಓಕೆ, ಒಳ್ಳೆದಲ್ಲಿ ಇದನ್ನೆಲ್ಲ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಿಮ್ಮ ಆಫೀಸಿಗೆ ಬಂದು ನೀವು ನೀಟಾಗಿ ಕೂತ್ಕೊಂಡು ಅನ್ಕೊಂಡು ನಿದ್ದೆ ಹೊಡ್ಕೊಂಡು ಉಲ್ಡಾಡ್ಕೊಂಡು ಕೇಳ್ಕೊ ಹೋಗಿ. ಸಾಕಾ? ಇಷ್ಟು ಹೇಳಿದ್ದು ಜಾಸ್ತಿ ಆಗೈತೆ. ಏನು ಹೇಳಿ? ಗೊತ್ತಾಯ್ತು ಸರ್. ಇದೇ ತಲೆನ ಹೊಡೆದು ಸೀಳಿ ಅದರೊಳಗೆ ಬ್ರೈನ್ಗಳಿಗೆ ರಾಗಳು ಹಿಡ್ದಂಗೆ ಆಯ್ತು. ಇದನ್ನೇ ಬಗೆಹರಿಸ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗಲಿ. ಓಕೆ, ಭಾಳ ಮಿರಾಕಲ್ RCB ಟೀಮ್, ಭಾಳ ಮಿರಾಕಲ್. ತುಂಬ ಜನ RCB ಬಗ್ಗೆ ಮಾತನಾಡ್ತಾ ಇದ್ದೀವಿ. RCB ಟೀಮಲ್ಲಿ ವಿರಾಟ್ ಕೊಹ್ಲಿ ಭಾಳ ವಿಶೇಷವಾಗಿ, ವಿರಾಟ್ ಕೊಹ್ಲಿನ ಏನು ನೀವೆಲ್ಲರೂ ಇಷ್ಟಪಡ್ತೀರಾ, ನಿಮ್ಮ ಮೆಚ್ಚಿನ ಹೀರೋ 100%. ನಾನು ಯಾವುದೇ IPLಗಾಗಲಿ ಹೋದರೆ ಕ್ರೌಡ್ಗೆ ಮ್ಯಾಚ್ ಸೌಂಡಿಗೆ ಹೋಗ್ತೀನಿ 100%. ಯಾರು ಕಪ್ ಗೆದ್ರು ನನಗೇನು ಆಗಬೇಕಾಗಿಲ್ಲ. ನಂಗೆ ಆ ಥರ RCB ಕಪ್ ಗೆಲ್ಲಬೇಕು ಆ ಥರ ಎಲ್ಲ ಏನೇ ಇಲ್ಲ. ಭಾಳ ಮಿರಾಕಲ್. ಈ ಸರಿ ಗುಜರಾತ್ ಟೈಟನ್ ಭಾಳ ಹುಷಾರಾಗಿ ಆಡಬೇಕು. ಶುಭ್ಮನ್ ಗಿಲ್ ಟೀಮು 100% ಕಣ್ಣಿಡ್ಬೋದು, ಫೈನಲ್ವರೆಗೂ ಬರ್ಬೋದು ಒಪ್ಪಿದೆ. ಆದರೆ ಅದಾದಮೇಲೆ RCB ಕೂಡ ಯೋಗ ಇದೆ. ಆದರೆ ಇವತ್ತಿನ ಮ್ಯಾಚ್ ಮಳೆ ಬರುತ್ತೆ, ಬರ್ದಲ್ಲೇನಿರಲ್ಲ. ಎಷ್ಟು ಓವರ್ ಕಟ್ ಮಾಡಿ ಆಡಿಸ್ತಾರೋ ಗೊತ್ತಿಲ್ಲ, 2 ಓವರ್ 5 ಓವರ್ ಮ್ಯಾಚ್ ಆಡಿಸ್ತಾರೋ ನನಗೆ ಗೊತ್ತಿಲ್ಲ. ಅದೇ ರೀತಿಯಲ್ಲಿ ಮ್ಯಾಚ್ ಬರೋದಕ್ಕಿಂತ ಹೆಚ್ಚಾಗಿ ಇವತ್ತು ಯಾವಾಗಲೂ ವಿರಾಟ್ ಕೊಹ್ಲಿ ಹೆಲ್ತ್ ಕಡೆ ಗಮನ ಕೊಡಲಿ. ವಿರಾಟ್ ಕೊಹ್ಲಿಗೆ ದೇವರು ಆಯುಷ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಯಾಕಂದರೆ ಅತಿ ಹೆಚ್ಚು ಇನ್ನೇನು ಭಾಳ ಮಿರಾಕಲ್. ಎಲ್ಲರಿಗೂ ಕೂಡ ಆರೋಗ್ಯ ಕೆಡುತ್ತೆ. ಇದು ನಾನು ಇವತ್ತು ಹೇಳ್ತಿಲ್ಲ, ಇದನ್ನು ರಾಜ್ ನ್ಯೂಸಿಂದ ತುಂಬ ಸಾಕಷ್ಟು ಬಾರಿ ಪ್ರೆಡಿಕ್ಷನ್ ಕೊಟ್ಟಿದ್ದೀನಿ 100%. ಹಾಗಾಗಿ RCB ಗೆಲ್ಲಿ ಅಂತಲೇ ಕೂಡ ನಾವು ಈ ಥರ ಕಾಸ್ಟ್ಯೂಮ್ನ ಅತಿ ಹೆಚ್ಚು ಯೂಸ್ ಮಾಡ್ಕೊಂಡು ಬಂದಿರ್ತೀವಿ. ಹಾಗಾಗಿ ಭಗವಂತ ಗೆಲ್ಲಿ, RCBಗೆ ಸಪೋರ್ಟ್ ಮಾಡಿದವರೆಲ್ಲರೂ ಮಾಡಿ. ನಮ್ಗೆ ಆ ಥರದ್ದು ಯಾವುದೂ ಇಲ್ಲ 100%. ನನ್ನನ್ನು ಮಾತ್ರ ಆ ಥರ ಅಡಿಟ್ ಮಾಡ್ಕೋಬೇಡಿ. ನಾನು ತುಂಬ ಮ್ಯಾಚನ್ನ ಈ ನಡುವೆ ಸ್ವಲ್ಪ ಬಿಟ್ಬಿಟ್ಟಿದ್ದೆ. ನಾನು ಡೈಲಿ ಒಂದು ಸ್ಲಾಟಲ್ಲಿ ಹೇಳೋದ್ರಿಂದ ನಾನು ಅದನ್ನು ಪ್ರೆಡಿಕ್ಷನ್ನಾಗಿ ತಗೊಂಡಿದ್ದೀನಿ. RCB ಟೀಮಿಗೆ ಇವತ್ತು ತುಂಬ ದಿನ ಚೆನ್ನಾಗಿದೆ. ನಿನ್ನೆ ಹೋದ ಸರಿ ಮ್ಯಾಚು ಅದನ್ನು ಕೂಡ ಗೆಲ್ತಾರೆ ಅಂತ ನಾವು ಭಾಳ ಮಿರಾಕಲ್. ಬೆಂಗಳೂರಲ್ಲಿ ಆಪೋಸಿಟ್ ಟೀಮಲ್ಲಿ ಆಡಿದಾಗ, ರಾಜಸ್ಥಾನ ಮೇಲೆ ಆಡಿದಾಗ ಗೆಲ್ತಾರೆ ಅಂತ ಹೇಳಿದ್ದೆ. ಅದೇ ಥರ ಬೆಂಗಳೂರಲ್ಲಿ ಡೆಲ್ಲಿ ಮೇಲೆ ಆಡಿದಾಗ ಸೋಲ್ತಾರೆ ಅಂತೆಲ್ಲ ನಾನು ಪ್ರೆಡಿಕ್ಷನ್ ಮಾಡಿದ್ದೆ. ಹಾಗಾಗಿ ಸಾಕಷ್ಟು ಪ್ರೆಡಿಕ್ಷನ್ ಮಾಡಿದ್ದೀನಿ ನಾನು ಮ್ಯಾಚನ್ನ. ಹಾಗಾಗಿ ನನ್ನ ಕೈಲ ಇದು ಮಾಡ್ತಾಯಿದ್ದೀನಿ. ಅದು ನನ್ನ ಕೈಲಲ್ಲ, ನಂಗೆ ಒಂದು ಸ್ಟಾರ್ಟ್ ಹೇಳು ಅನಿಸುತ್ತೆ, ಹೇಳ್ಬಿಡ್ತೀನಿ 100%. ಜ್ಯೋತಿಷ್ಯ ಬೇರೆ, ಮ್ಯಾಚ್ ಬೇರೆ. ಇದು ಸಾಕಷ್ಟು ಕ್ರಿಕೆಟಿಗೆ ಅಳವಡಿಸಿದ್ದು ನಾನು ಯಾವಾಗಲೂ ಹೇಳಿ ವಿರಾಟ್ ಕೊಹ್ಲಿ ಗುರು ನಕ್ಷತ್ರ, ಗುರು ಬರಲ್ಲ ಅಂತ. ಹಾಗಾಗಿ ಅವರು ತುಂಬ ನೆಕ್ಸ್ಟ್ ಗುರುದೇಶ ನಡೆದಾಗ ಆಯಸ್ಸನ್ನು ಅಟ್ಯಾಕ್ ಮಾಡುತ್ತಾರೆ ಅಂತ ಇದೆ ಜ್ಯೋತಿಷ್ಯದಲ್ಲಿ. ಹಾಗಾಗಿ ಅವ್ರು ನೋಡ್ಕೋಬೇಕು 100%. ಇದು ನನ್ನ ಮತ್ತು ತುಂಬ ಜನ ನೀವು ತಗೋತಿರೋ ಬಿಡ್ತಿರೋ ಗೊತ್ತಿಲ್ಲ. 100% ತಗೋತಿರೋ ತಗೊಳ್ಳಿ, ಬಿಟ್ಟರೆ ಬಿಡಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ಒಪಿನಿಯನ್ನ ನಾನು ಸಾಕಷ್ಟು ಪ್ರೆಡಿಕ್ಷನ್ನ ಕೊಡ್ತೀನಿ, ಅದು ನನಗೆ ರೂಢಿ ಅದು. ಹಾಗಾಗಿ ಅದರಿಂದ ನನಗೇನು ಆಗಬೇಕಾಗಿಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ 100%. ನೋಡಿ, ವೃಷಭ ರಾಶಿಯವರು ಶನಿ ದೃಷ್ಟಿ ಬೀಳುತ್ತೆ, ತುಂಬ ಜೋರಾಗಿ ಅಗ್ರೆಸಿವ್ ಮಾತಾಡ್ತಾರೆ, ಅದನ್ನು ಕಂಟ್ರೋಲ್ ಮಾಡಿ ಅಂತ. ನಿನ್ನೆ DK ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಅವರು ಕೂಡ ವೃಷಭ ರಾಶಿ. ನೋಡಿ, ಯಾರನ್ನೂ ಕೂಡ ಬಿಡಲ್ಲ ಗ್ರಹಗಳು. ಅಂದರೆ ನಾನು ಹೇಳೋ ಜ್ಯೋತಿಷ್ಯನೇ ಬೇರೆ, ನೀವು ಹೇಳೋ ಜ್ಯೋತಿಷ್ಯನೇ ಬೇರೆ. ನನಗೂ ಬೇರೆಯವ್ರಿಗೂ ಲಾಟ್ ಆಫ್ ಡಿಪೆಂಡ್ಸ್ ಇರುತ್ತೆ. ಸ್ಟೋನ್ಸಿಸ್ ಪರಿಹಾರಗಳು ಲಕ್ಕನ್ನು ತಂದು ಕೊಡೋಕ್ಕೋಸ್ಕರ ಅವನ್ನೆಲ್ಲ ಕೊಡುತ್ತೆ, ಲಕ್ಕನ್ನು ಯೂಸ್ ಮಾಡೋಕ್ಕೆ. ಆ ಲಕ್ಕನ್ನು ನೀವು ಯೂಸ್ ಮಾಡ್ಕೊಳ್ಳಿ, ನಿಮ್ಗೆ ತುಂಬ ರಿಸಲ್ಟ್ ಬರುತ್ತೆ. ವಾಸ್ತು ಕಿಟ್ ಆಗಿರ್ಬೋದು, ಬ್ರಾಸ್ಲೆಟ್ ಆಗಿರ್ಬೋದು, ಇವನ್ನೆಲ್ಲ ತಗೊಳ್ಳಿ ಹೆಚ್ಚಿನ ರೀತಿಯಲ್ಲಿ. ಎಜುಕೇಷನ್ ಬ್ರಾಸ್ಲೆಟು ಮಕ್ಕಳು ಓದ್ದಿರೋರಿಗೆಲ್ಲ ಸಾಕಷ್ಟು. ನಾನು ಓದಬೇಕು ಅಂತ ನನಗೆ ಆಸೆಯಿಂದ ಇವತ್ತು ನಾನು ಕೂಡ, ನನಗೆ 18ನೇ ತಾರೀಕು ಅದೇನೋ ಗೊತ್ತಿಲ್ಲ, ನನಗೆ ಹೊಲ್ದು ಬರುತ್ತೆ. 18 ನನ್ನ ನಂಬರ್ಸು, ನನ್ನ ಫೇವ್ರೇಟ್ ನಂಬರ್ಸು. 18ನೇ ತಾರೀಕು ದಿವಸನೇ ನಾನು TVಗೆ ಬಂದು ಕೂತಿದ್ದು. ಹಾಗಾಗಿ ನಾನು 5ನೇ ತಾರೀಕು, ವಿರಾಟ್ ಕೊಹ್ಲಿ 5ನೇ ತಾರೀಕು, ನಮ್ಮಿಬ್ಬರಿಗೂ ಆಗಿ ಬರುತ್ತೆ 18 ನನ್ನ ನಂಬರ್ಸು. ಹಾಗಾಗಿ ಈ ನಂಬರ್ಸು ನಾನು ಕೂಡ ಓದಬೇಕು ಅಂತ ಅನ್ನಿಸ್ತಾಯಿದ್ದೆ. ಯಾಕಂದ್ರೆ ನಂಗೆ ಬುಧ ದಶೆ ಸ್ಟಾರ್ಟ್ ಆಗುತ್ತೆ 6ನೇ ತಿಂಗಳಿಂದ. ಅದರಿಂದ ನಾನು ಓದಬೇಕು, ನನಗೂ ಆಸೆ. ನಾನು ಇಲ್ಲಿವರೆಗೂ ಜ್ಯೋತಿಷ್ಯ ಮಾಡಿದೆ. ಹಾಗಾಗಿ ಇನ್ನು ಮುಂದೆ ಓದಿ ಬಿಗ್ನೆಸ್ ಮಾಡ್ಬೋದು 100%. ಬಿಗ್ನೆಸ್ಗೆ
ಓದಬೇಕಾಗುತ್ತೆ. ಯಾಕಂದರೆ ಎಲ್ಲನೂ ಲೆಕ್ಕಾಚಾರ ನೋಡ್ಬೇಕಲ್ಲ. ಅದರಿಂದ ನಾನು ಓದಬೇಕು ಅಂತ ಒಂದು ಆಸೆಪಟ್ಟು ಒಬ್ಬರು ಲೆಕ್ಚರ್ನ ಪ್ರೊಫೆಸರ್ ಇವಾಗ ರನ್ನಿಂಗ್ ಇರೋರನ್ನ ಪಾಪ ಬಂದು ನನಗೆ ಹೇಳ್ಕೊಡ್ತೀನಿ ಅಂತ ನಾನು ಹೇಳಿದ್ದೆ. ಹಾಗಾಗಿ ನಾನು ಓದಬೇಕು ಅನ್ನೋ ಒಂದು ಫೀಲಿಂಗಲ್ಲಿದ್ದೀನಿ. ಹಾಗಾಗಿ ನಾನು ಓದಿದರೆ ನಂಗೆ ಸಾಕಷ್ಟು ನನಗೆ ಬುಕ್ಕೇ ಒಂದು ಫ್ರೆಂಡ್ಸ್ ಆಗುತ್ತೆ. ಅವಾಗ ಯಾರು ಬೇಕಾಗಿರಲ್ಲ 100%. ಅವಾಗ ಮೂರನೇ ಮನೇಲಿ ಪಾಪಗಳನ್ನು ಡಿಲೀಟ್ ಮಾಡ್ಬೋದು. ಅವಾಗ ವಿದ್ಯಾಭ್ಯಾಸ ಇದ್ದರೆ ನನಗೆ ಅವ್ರು ಯಾರು ಬೇಡಪ್ಪ, ನನಗೆ ಬುಕ್ಕೇ ಸಕ್ಕತ್ತೆ ಇರೋದ್ರಿಂದ. ಇದು ಪಾಯಿಂಟ್ಸ್. ನಾನು ಓದಿದಾಗ ಭಾಳ ಓದಬೇಕು ಅಂತ ನಂಗೆ ತುಂಬ ಆಸೆ ಇದೆ. ನಾನು ಇವತ್ತವರೆಗೂ ನಂಗೆ ಆಯ್ ಬರೋಕ್ಕಲ್ಲ, ನಂಗೆ ದೇವ್ರನ್ನಾಗಲೂ ಆಯ್ ಬರೋಕ್ಕಲ್ಲ. ನಾನು ಓದೋಕ್ಕೆ ಹೋಗಿಲ್ಲ. ಸುಮ್ಮನೆ ನಾನಿನ್ನೂ ಒಂಚೂರು ಕಷ್ಟಪಟ್ಟು ಕೂಡಿಸ್ಬಿಟ್ಟು ಓದ್ತೀನಿ. ನಂಗೆ ಓದೋಕ್ಕೆ ಬರೆಯೋಕ್ಕೆ ಬರೋಲ್ಲ. ಆದರೂ ನಾನು ಗ್ರಹಗಳನ್ನ ಎನಿ ಟೈಮ್ ಯೋಚನೆ ಮಾಡ್ತೀನಿ. ಗ್ರಹಗಳ ಬಗ್ಗೆ ಇರೋ ನಂಬಿಕೆ ಅದು ಸಖತ್ ಚಾಲೆಂಜಿಂಗ್ ಕಾರ್ಯಕ್ರಮ. ಅದರಿಂದ ಗ್ರಹಗಳ ಬಗ್ಗೆ ಸಾಕಷ್ಟು ಮಾತನಾಡ್ತೀನಿ. ಇವಾಗ ನೆಕ್ಸ್ಟು ವಿರಾಟ್ ಕೊಹ್ಲಿ 18 ನಂಬರ್ಸು ತುಂಬ ಬ್ಯೂಟಿಫುಲ್ ನಂಬರ್ಸು. ಹಾಗಾಗಿ ಇವತ್ತು RCB ಗೆಲ್ಲಿ ಮತ್ತು ವಿರಾಟ್ ಕೊಹ್ಲಿಗೆ ತುಂಬ ದೇವರ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. 18 ಅನ್ನೋ ಒಂದು ನಂಬರ್ಸ್, 18 ಅನ್ನೋ ನಂಬರ್ಸ್. ಹಾಗಾಗಿ ವಿರಾಟ್ ಕೊಹ್ಲಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ರನ್ ಮಾಡಲಿ. ಇವತ್ತು ಅದು 1 ಓವರ್ ಆಗೋದಿಲ್ಲ, 6 ಓವರ್ ಆಗಲಿ, 10 ಓವರ್ ಆಗಲಿ ಮ್ಯಾಚು. ಮಳೆ ಬಂದರೂ ಕೂಡ ಮ್ಯಾಚ್ ನಡೀತಿದೆ. ಮಳೆ ಬಂದು ಮ್ಯಾಚ್ ನಿಲ್ಲಿಸೋ ಅಷ್ಟೇನಿಲ್ಲ, ಮಳೆ ಬರ್ಬೋದು ಅಂತ ಹೇಳುತ್ತೆ. ಹಾಗಾಗಿ ಎಲ್ಲರೂ ತಳಗಡೆ ಗ್ರೌಂಡ್ ಲೆವೆಲಲ್ಲಿ ಟಿಕೆಟ್ ತಗೊಂಡ್ರೆ ಕಷ್ಟ ಆಗ್ಬೋದು. ಮಳೆಗಳೇ ಬಂದರೆ ಗ್ರೌಂಡ್ ಲೆವೆಲಲ್ಲಿ ಮಳೆ ಟಿಕೆಟ್ ಇದ್ದವ್ರಿಗೆ ಕಷ್ಟ ಆಗುತ್ತೆ ಮಳೆ ಬಂದರೆ. ಹಾಗೆ ಅದು ಸಖತ್ ವೈಬ್ರೇಷನ್. ಇವತ್ತು ಯಾರೆಲ್ಲ ಮಾತಾಡ್ತಾರೆ, ಯಾರೆಲ್ಲ ಹೇಗಿರ್ತಾರೆ, ತುಂಬ ಅದ್ಭುತವಾಗಿ ಇವತ್ತು ಟೀಮ್ ತುಂಬ ಚೆನ್ನಾಗಿದೆ. 2 ಟೀಮು ಕೂಡ ತುಂಬ ಚೆನ್ನಾಗಿದೆ. 2 ಟೀಮು ಕೂಡ ಸ್ಟ್ರಾಂಗ್ ಟೀಮೇ 100%. ಅಲ್ಲಿ ಭಾಳ ಮಿರಾಕಲ್, ಭಾಳ ಅದ್ಭುತವಾದ ಪ್ಲೇಯರ್ಸ್ಗಳಿದ್ದಾರೆ. ಅಲ್ಲೂ ಕೂಡ ಇಲ್ಲೂ ಇದ್ದಾರೆ. RCB ಟೀಮಲ್ಲಿ ಸಾಲ್ಟ್ಸ್ ಎಲ್ಲ ತುಂಬ ಚೆನ್ನಾಗಿ ಆಡೋದ್ರಿಂದ ಅದು ತುಂಬ ಚೆನ್ನಾಗಿದೆ. ಅದೇ ಥರ ಬೌಲರ್ಸ್ ಭುವನೇಶ್ವರ್ ಕುಮಾರ್ ಒಳ್ಳೆ ಬೌಲರ್ಸ್ ಇದ್ದಾರೆ, ವಿಕೆಟ್ಗಳನ್ನ ಎತ್ಕೊಡ್ತಾರೆ. ಮ್ಯಾಚ್ ಗೆಲ್ಲುವಂಥ ಚಾನ್ಸಸ್ ಜಾಸ್ತಿ ಇದೆ RCBಗೆ. ಅದಕ್ಕಿಂತ ಮುಂಚೆ ಒಂದು ಕರೆ ಸ್ಪೀಕರ್ಸ್. ಹಲೋ, ನಮಸ್ತೆ ಗುರುಗಳೇ. ನಮಸ್ಕಾರ, ಹೇಳಿ, ಹೇಗಿದ್ದೀರಾ? ಚೆನ್ನಾಗಿದೆ ಗುರುಗಳೇ. ಕ್ರಿಕೆಟ್ ನೋಡ್ತೀರಾ? ಕ್ರಿಕೆಟ್ ನೋಡ್ತೀವಿ ಗುರು. ಏನು ಅನಿಸುತ್ತೆ ಇವತ್ತು? ಇವತ್ತು ಪಕ್ಕ RCB ವಿನ್ ಆಗುತ್ತೆ ಗುರು. ಹೌದಾ? ಹೆಂಗೆ ಹೇಳ್ತೀರಾ? ಹಾಂ, ಯಾವ ಥರ? ಅದಕ್ಕೆ ನಿಮ್ಮ ಮನೇಲಿ ಸೌಂಡ್ ಕಮ್ಮಿ ಮಾಡ್ಕೊಳ್ಳಿ. ಎಲ್ಲ ವಟ 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 ಅಂತವ್ರೆ. ನಮ್ಮ ತಾತರು ಬಂದಿದ್ದಾರೆ ಗುರುಗಳು ಮನೆಗೆ. ಅದು ನೆಕ್ಸ್ಟ್ ಚಾನಲ್ ಸೈಡಿಗೆ ಬಂದು ಫೋನಲ್ಲಿ ಮಾತಾಡಿ. ಇಲ್ಲ TV ಆಫ್ ಮಾಡಿದೆ, ಕರೆಂಟ್ ಹೋಗಿದೆ. ಓಕೆ, ಏನು ಅನಿಸುತ್ತೆ ಇವಾಗ RCB ಸರಿ ಕಪ್ ಹೊಡಿತಾರಾ? ಪಕ್ಕ ವಿನ್ ಆಗುತ್ತೆ ಗುರು. ಇವತ್ತು ವಿನ್. ಮಳೆ ಬಂದರೆ ಏನು ಮಾಡ್ತೀರಾ? ಮಳೆ ಬಂದ್ರೆ ಅದು ಪರಮಾತ್ಮ ನಿಚ್ಚೆ ಗುರುಗಳೇ. ವಿನ್ ಅಂತ ಆಗುತ್ತೆ. ಮಳೆ ಬಂದಿಲ್ಲ ಅಂತ. ಮಳೆ ಬರ್ತಾ ಇದೆಯಲ್ಲ? ಬರ್ತಾ ಇದೆಯಾ? ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇಲ್ಲಲ್ಲ, ಗೆಲ್ಲುತ್ತೆ ಗೆಲ್ಬೋದು ಅಂತ ನಮ್ಮ ಅನಿಸಿಕೆ. ಹೌದಾ? ಹಾಂ, ಇಲ್ಲಿವರೆಗೆ ಎಷ್ಟು ಅನ್ಕೊಂಡಿದ್ದೀರಾ? ಮೇಡಮ್, ಇಲ್ಲಿವರೆಗೂ ಎಷ್ಟು ಅನ್ಕೊಂಡಿದ್ದೀರಾ ಮ್ಯಾಚ್ ಗೆಲ್ಲುತ್ತೆ ಅಂತ? 100%. ಅಲ್ಲಲ್ಲ, ಎಷ್ಟು ಮ್ಯಾಚ್ಗಳೆಲ್ಲ 100% ಆಗಿದ್ದಾವೆ? ಆ ಥರ ಏನಿಲ್ಲ ಗುರುಗಳೇ. ಹ್ಞೂ, ಇತ್ತೀಚೆಗೆ ನಾವು ಕ್ರಿಕೆಟ್ ನೋಡ್ತಿರೋದು, ಮುಂಚೆ ಎಲ್ಲ ನೋಡ್ತಿರ್ಲಿಲ್ಲ. ಹ್ಞೂ. ಈ ವರ್ಷ, ಹಿಂದಿನ ವರ್ಷದಿಂದ ನೋಡ್ತಾ ಇರೋದು. ಮುಂಚೆ ಎಲ್ಲ ನೋಡ್ತಿರ್ಲಿಲ್ಲ. ನಾನು 4-5 ವರ್ಷದಿಂದ ಹೇಳುವೆ ವಿರಾಟ್ ಕೊಹ್ಲಿ ಆರೋಗ್ಯ ಹಾಳಾಗುತ್ತೆ, ಆರೋಗ್ಯ ಕೊಡಲಿ ದೇವ್ರು ಅಂತ ಹೇಳ್ತಾ ಇದ್ದೆ. ಹಾಂ, ಇವಾಗ ನಿನ್ನೆ ಎದೆ ಬಡಿತ ಜೋರಾಗಿತ್ತಲ್ಲ, ಅದಕ್ಕೇನು ಅನಿಸ್ತು ಮೊನ್ನೆ ಮ್ಯಾಚಲ್ಲಿ? ಅದ್ರ ಬಗ್ಗೆ ಗೊತ್ತಿಲ್ಲ. ಓಕೆ, ಇದನ್ನೆಲ್ಲ ನಾನು ಪ್ರೆಡಿಕ್ಷನ್ ಮಾಡಿದ್ದೆ. ನೀವೇನು ಮಾಡ್ತೀರಾ? ನಾವ ಹ್ಞೂ, ನಾನು ಬಾರ್ ಕ್ಯಾಶಿಯರ್. ಇಲ್ಲಿ ಹಂಗಾರೆ ನೀವು ಸಖತ್ತ ಟೈಮ್ ಪಾಸ್ ಮಾಡ್ತೀರಾ? ಬಾರ್ ಕ್ಯಾಶಿಯರ್. ಎಲ್ಲಿ? ಹಂಗಾಗಿ ಸ್ವಲ್ಪ ಕ್ರಿಕೆಟ್ ಅಲ್ಲಿ ಇಂಟ್ರೆಸ್ಟ್ ಕಡಿಮೆ ಇತ್ತು ಮುಂಚೆ ಎಲ್ಲ. ಇವಾಗೆಲ್ಲ ನೋಡ್ತಾ ಇರ್ತೀನಿ. ಇವಾಗ ಎಣ್ಣೆ ಅಂಗಡಿಲಿ ಹಾಕ್ನೇಬೇಕಲ್ಲ TV, ಆ ಥರ ಎಲ್ಲ ಇಲ್ವಾ? ಇಲ್ಲ ನಾವು ಹಾಕೊಳ್ಳಲ್ಲ, ಹಾಕ್ಸರ್ಗೆ ಹಾಕಿಸ್ತೀವಿ ಗುರುಗಳು. ಅಲ್ಲ, ಎಣ್ಣೆ ಅಲ್ಲ, ಮ್ಯಾಚ್ TV-ಲಿ. ನಾವು ಮೊಬೈಲಲ್ಲಿ ನೋಡ್ತೀವಿ, TV ಇಲ್ಲ ಅಂಗಡಿಲಿ. ಓಕೆ, ಎಲ್ಲಿರೋದು ನಿಮ್ಮ ಅಂಗಡಿ? ಚಿತ್ರದುರ್ಗದಲ್ಲಿ. ಯಾಕೆ ಒಂದು TV ಹಾಕಿಲ್ವಾ? TV ಹಾಕಿಲ್ಲ ಗುರುಗಳೇ, CCTV ಇದೆ ಅಷ್ಟೇ. CCTV ಕಟ್ಕೊಂಡು ಏನಾಗಬೇಕೈತೆ ಆಡಿಯನ್ಸಿಗೆ? ಇಲ್ಲ, ಅದ್ರಲ್ಲಿ ಇದೆ, LED ಇದೆ. ನಾವು ಇದು ಕನೆಕ್ಟ್ ಮಾಡ್ಕೊಂಡಿಲ್ಲ. ಎಷ್ಟಾಗುತ್ತೆ ವ್ಯಾಪಾರ? 1.25 ಲಕ್ಷ ಆಗುತ್ತೆ ಗುರು. ನಿಮ್ದೇನೆ ಇಲ್ಲ ಓನರ? ಓನರ್ ಗುರು. 1 ಲಕ್ಷ ರೂಪಾಯಿ ಕೆಲ್ಸಗಾರ ಅಷ್ಟೇ. 1 ಲಕ್ಷ ರೂಪಾಯಿ ವ್ಯಾಪಾರ ಆದರೆ ಎಷ್ಟು ಲಾಭ ಇದೆ? MRP ಗುರುಗಳೇ ನಮ್ದು. ಅದೇ ಎಷ್ಟು ಲಾಭ ಇದೆ? 9ರಿಂದ 10%. 9-10% ಅಂದರೆ ಎಷ್ಟಾಗುತ್ತೆ ಅಲ್ಲಿಗೆ? 1 ಲಕ್ಷ ಒಂದು 11,000 ರೂಪಾಯಿ ಲಾಭ ಇರುತ್ತಾ? ಅಷ್ಟೇ 10ರಿಂದ 11,000. 11,000 ರೂಪಾಯಿ ಲಾಭ. ಸೂಪರ್, ಒಳ್ಳೆಯದು. ಹಂಗಾದ್ರೆ ಎಷ್ಟು ಜನ ಇದ್ದೀರಾ ವರ್ಕರ್ಸು? ಅಲ್ಲ, ಇದಕ್ಕೆ ಸರ್, ಇದಕ್ಕೆ ಕ್ಯಾಶ್ ಇರಬೇಕು MRP ರೇಟಿಗೆಲ್ಲ? ಇವಾಗ ಕಾಫಿ ಡೇ ಮತ್ತು ಸ್ಟಾರ್ ಬಗ್ಗೆಲ್ಲ ನೋಡಿ, ಅವರೇ ಕ್ಲೀನ್ ಮಾಡ್ಕೊತಾರೆ, ಅವರೇ ಕ್ಯಾಶಿಂಗ್ ಮಾಡ್ತಾರೆ, ಅವರೇ ಲೋಟ ತೊಳ್ಕೊಡ್ತಾರೆ, ಒಬ್ಬೊಬ್ಬರೇ ಮೇಂಟೈನ್ ಮಾಡ್ತಾರೆ. ಏನು ಹೇಳಿ? ಹೌದು.
ಇಲ್ಲೆಲ್ಲ ಮಾಡೋಕ್ಕೆ ಕೆಲಸದ ಯಾಕೆ ಕ್ಯಾಸರ್ ಇಟ್ಕೋಬೇಕು, ನಿಮ್ಮನ್ನೆಲ್ಲ ಮಾಡ್ಕೊಳ್ಳಿ ಅಂತ ಇಡ್ಬೋದಲ್ಲ. ಹೌದೌದು. ನೀವು ಸ್ಟಾರ್ ಬಗ್ಗೆ ಇವಾಗ ಕಾಫಿ ಕುಡಿದಿದ್ರಾ? ಹೆಂಗ್ ಗುರುಗಳೇ? ಸ್ಟಾರ್ ಬಗ್ಗೆ ಕಾಫಿ ಡೇಲಿ ಕಾಫಿ ಕುಡಿದಿದ್ರಾ? ಇಲ್ಲ ಇಲ್ಲ ಇಲ್ಲ, ಅಲ್ಲಿ ಯಾವ ಮ್ಯಾನೇಜರು ಯಾವ ಅಸಿಸ್ಟೆಂಟ್ ಎಲ್ಲ ಏನಿಲ್ಲ. ಏನು ಹೇಳಿ, ಯಾರು ಇಲ್ಲ, ಕೆಲಸ ವರ್ಕರ್ಸ್ ಇಲ್ಲ. ನೀನು ಕಾಫಿ ಬಿಲ್ ತಗೋತೀಯಾ, ಕಾಫಿ ತಗೋತೀಯಾ, ತಗೊಂಡೋಗಿ ಕೊಡ್ತೀಯಾ, ಬಂದು ಒರೆಸ್ತೀಯಾ, ಮತ್ತೆ ಕಾಫಿ ಹಾಕ್ತೀಯಾ, ಅಷ್ಟೇ ನಿನ್ನ ಕೆಲಸ. ಏನು ಹೇಳಿ, ಕಾಫಿ ಆಳಿಗಳಿಗೆಲ್ಲ ಕಾಲು ಅಮ್ಕಕ್ಕೆ ಕೈ ಅಮ್ಕಕ್ಕೆಲ್ಲ ಯಾರು ಇಟ್ಕೊಂಡಿಲ್ಲ ಅಲ್ಲಿ, ಎಲ್ಲ ನೀನೇ ಅಮ್ಕೆ ಅಂತಾರೆ. ಏನು ಹೇಳಿ, ಅದಕ್ಕೆ ನಾವು ಫೋನ್ ಮಾಡಿರೋದು ಉದ್ದೇಶ ಅದೇ ಗುರುಗಳಿಗೆ, ಕಾಫಿ ಟೀ ಜ್ಯೂಸ್ ಮತ್ತೆ ಮಿರ್ಚಿ ಮಂಡಕ್ಕಿ ಮಾಡ್ಬೇಕು, ನಮ್ಗೆ ಆಗ್ ಬರುತ್ತಾ ಇಲ್ಲ ಅಂತ ಕೇಳಕ್ಕೆ ಫೋನ್ ಮಾಡಿದ್ದು. ಖಂಡಿತಲ್ಲೂ ನಿಮಗೆ ಆಗಿ ಬರುತ್ತಿಲ್ಲ ಅನ್ನೋದಕ್ಕೂ ಒಂದು ಒಳ್ಳೆ ಹಾಡು ಹೇಳಿ ನೋಡೋಣ, ಅದು ಆಗುತ್ತಿಲ್ವ ಅಂತ ಹೇಳ್ತೀನಿ. ಒಳ್ಳೆ ಹಾಡು ಹೇಳ. ನನ್ನ ಫೇವ್ರೆಟ್ ಹಾಡು ನೀನೇನೇ ಮಾಡು ಎದುರುವೆನೇನು ಬಾಳುವೆನೆ ನೋಡು ಬದುಕುವೆನು ನೋಡು. ಇದನ್ನ ಹಾಡುವಾಗಿ ಹೇಳಿ, ಪದವಾಗಿ ಹೇಳಿದ್ರಿ. ಗುರುಗಳೇ, ಇದನ್ನ ನೀವು ಪದವಾಗಿ ಫೇವ್ರೇಟ್. ಗೊತ್ತಾಯ್ತು ಸರ್, ಇದನ್ನ ಪದವಾಗಿ ಹೇಳಿದ್ರಿ, ಹಾಡಾಗಿ ಹೇಳಿ. ಹಾಡಾಗಿ ಹೇಳ್ಬೇಕಾ? ನೀ ಏನೇ ಮಾಡು ಎದುರುವೆನೇನು ಬಾಳುವೆನು ನೋಡು ಬದುಕುವೆನು ನೋಡು. ಇದು ನನ್ ಬಹಳ ಇಷ್ಟವಾದ ಹಾಡು. ಲಾಸ್ಟ್ ಏನು ಹೇಳಿದ್ರಿ? ಬದುಕುವೆ ನೋಡು. ಡೂ ಅಂದ್ರೆ ಏನು ಅಕ್ಷರ ಇಂಗ್ಲೀಷಲ್ಲಿ? ಡೂ ಅಂದ್ರೆ ಮಾಡು. ಡೂ ಅಂದ್ರೆ ಏನು ಅಕ್ಷರ ಇಂಗ್ಲೀಷಲ್ಲಿ? ಗೊತ್ತಿಲ್ಲ ಗುರುಗಳೇ. ಏನು ಓದಿದ್ರಾ? ನಾನ್ PUC. ಡೂ ಅಂದ್ರೆ ಇಂಗ್ಲೀಷಲ್ಲಿ ಇವಾಗ ಮಾಡುವೆ ನೋ ಡೂ ಅಲ್ವಾ? ಡೂ ಅಂದ್ರೆ ಏನು ಅಕ್ಷರ ಇಂಗ್ಲೀಷಲ್ಲಿ ಅಂತ ಹೇಳಿದೆ. ಗೊತ್ತಿಲ್ಲ ಹೇಳಿ. ಓಕೆ, ಫಸ್ಟ್ ಕೇಳಿದ್ರೆ ನನಗೆ ಫ್ಲಾಶ್ ಆಗ್ತಾ ಇಲ್ಲ, ಅದಕ್ಕೆ. ನೀವು ಮೊದಲನೇ ಅಕ್ಷರ ಯಾವ ಲೆಟರಿಂದ ಸ್ಟಾರ್ಟ್ ಮಾಡಿದ್ದು ಇಂಗ್ಲೀಷ್ ಲೆಟ್ರು? ನೀನೇನೇ ಮಾಡು ಎದುರುವೆನೆ. ನೀ ಏನೇ ಮಾಡು ಎದುರುವೆ ನೋಡು. ನೀ ಏನೇ ಮಾಡು ಅಲ್ವಾ, ಅಲ್ವಾ? ಹೌದೌದು. ಏನೇ ಮಾಡು ಎದುರುವೆ ನೋಡಿ. ಮೇಷರಾಶಿ ಹೆಸರನ್ನ ಹೇಳ್ತಾ ಇದ್ರೆ ಕೃತಿಕಾ ನಕ್ಷತ್ರದ ಲೈನ್ ಸ್ಟಾರ್ಟ್ ಮಾಡಿದ್ರಿ. ಮೇಷರಾಶಿ ಕೃತಿಕಾ ನಕ್ಷತ್ರ ಅಂದರೆ ನಾನು ಕೂಡ ರಾಜನಾಗಬೇಕು ಅಂತ ಅನ್ನಿಸ್ತೈತೆ. ರಾಜ ಅಂದರೆ ಕೃತಿಕಾ ನಕ್ಷತ್ರಕ್ಕೆ ರಾಜ. ಇವಾಗ ನೋಡಿ, DK ಶಿವಕುಮಾರ್ ಕೃತಿಕಾ ನಕ್ಷತ್ರ, ನಾನು ಏನಾರು ಆಗಬೇಕು ಅಂತ ಇರ್ತಲ್ಲ ಅಲ್ವಾ? CM ಕೃತಿಕಾ ನಕ್ಷತ್ರ ಮೇಷರಾಶಿ, ಗುರು ಧನಸ್ಥಾನದಲ್ಲಿದ್ದಾರೆ. ಹಾಗಾಗಿ ನಿಮಗೆ ಸಕಲ ಸಂಪತ್ತು ಐಶ್ವರ್ಯವನ್ನು ದೊಡ್ಡ ಸಂಪಾದನೆ ಮಾಡಬೇಕು ಅಂತ ಭಗವಂತ ನಿಮಗೆ ಆಶೀರ್ವಾದ ಮಾಡಿದ್ದಾನೆ. ಇದರ ಜೊತೆಗೆ ಗುರು ಈ ತಿಂಗಳಲ್ಲಿ ಚೇಂಜ್ ಆಗ್ತಾನೆ, ಮುಂದಿನ ತಿಂಗಳಲ್ಲಿ. ಹಾಗಾಗಿ ಯಾರಾದ್ರು ಫ್ರೆಂಡ್ಸ್ ಸಪೋರ್ಟಿಂದ ನೀವು ಬಿಸ್ನೆಸ್ ಮಾಡ್ತೀರಾ ಅಂತ ಹೇಳುತ್ತೆ. ಯಾಕಂದರೆ 3ನೇ ಮನೆ ಗುರು ಹೋದರೆ ಫ್ರೆಂಡ್ಸ್ ಯಾರಾದ್ರು ಸಪೋರ್ಟ್ ಮಾಡಬೇಕು. ಏನೋ ಒಂದು ಜಾಗ ತೋರಿಸೋದು, ಮತ್ತೊಂದು ಮಾಡಬೇಕು. ಯಾರು ಮಾಡಿಲ್ವ ಇವತ್ತವರೆಗೂ? ಐಡಿಯಾ ಮಾಡು ಅಂತ ಯಾರು ಹೇಳಿಲ್ವಾ? ಹೇಳಿದ್ದಾರೆ ಗುರುಗಳು. ಅದನ್ನು ನಿಮಗೆ ಫ್ರೆಂಡ್ಸ್ ಸಾಥ್ ಕೊಡ್ತಾರೆ ಅಂತ ಹೇಳುತ್ತೆ. ಯಾಕಂದರೆ ಗುರು 2ನೇನಾಗಿ 3ನೇ ಮನೆಗೆ ಹೋದಾಗ ತುಂಬ ಸಕಲ ಸಂಪತ್ತು ಐಶ್ವರ್ಯ ಕೊಡ್ತಾರೆ. ನಿಮಗೆ ಶನಿ ಏನಾಗುತ್ತೆ, 10, 9, 12ನೇ ಮನೇಲಿದ್ದಾರೆ. 12ನೇ ಮನೆ ನಿಮ್ಮಲ್ಲಿರೋ ಸ್ವಲ್ಪ ಸುಮ್ಮನಿರಲ್ಲ ಆಮೇಲೆ ಮಾಡುವಂತ ಮನೇಲಿ ಹೇಳ್ತಾರೆ. ಏನು ಹೇಳಿ? ಹೌದೌದು. ಹೇಳಿದಾರಾ? ಹೇಳಿದ್ದಾರೆ. ಈಗಲೂ ಅದನ್ನೇ ಹೇಳ್ತಾರೆ, ಸ್ವಲ್ಪ ದಿನ ಕಾಯಿ ವೆಯ್ಟ್ ಮಾಡೋದು. ಯಾಕೆಂದರೆ ಶನಿ ನಿಮ್ಮ ರಾಶಿಗೆ, ನೀವು ಏನು ಅಕ್ಷರ ಹಾಡು ಹೇಳಿದಾಗ ಶನಿ 9ನೇನಾಗಿ 10ನೇಗೆ 12th ಲಾಡರಿಂದ ಅದನ್ನು ಹೇಳುತ್ತೆ. ಇಲ್ಲಿ ಫ್ರೆಂಡ್ಶಿಪ್ಪ ಮನೆ ಅಂದರೆ ಮನೆ ಮಾತಕ್ಕಿಂತ ಫ್ರೆಂಡ್ಶಿಪ್ ಮಾತು ಕೇಳಿ ನೀವು ಸ್ವಲ್ಪ ಉದ್ಧಾರ ಆಗು. ನನಗೆ ಈ ಬಿಸ್ನೆಸ್ ತುಂಬ ಚೆನ್ನಾಗಾಗುತ್ತೆ. ಏನು ಹೇಳು? ಈಗ ರೆಡಿ ಇದೆ ಗುರುಗಳೇ, ಈಗ ಜಾಗನೂ ಖಾಲಿ ಇದೆ. ನಮ್ಮ ಸ್ನೇಹಿತನೇ, ನೀವು ಹೇಳ್ದಂಗೆ ಸ್ನೇಹಿತನೇ ಮಾಡ್ತಾ ಇದ್ದ, ಅವನ್ಗೆ ಯಾಕೆ ನಡ್ಸಕ್ಕಾಗಿಲ್ಲ ಅಂತ ಹೇಳಿ ಬಿಟ್ಟಿದ್ದಾನೆ. ಈಗ ನನಗೆ ಆಫರ್ ಇದೆ ಗುರುಗಳೇ, ಅದೆಲ್ಲ ಇವಾಗ ಅದಕ್ಕೆ ಕೇಳ್ಬಿಟ್ಟು ಮುಂದೆ ಹೆಜ್ಜೆ ಇಕ್ಕಣ ಅಂತೇಳಿ ಫೋನ್ ಮಾಡುದು ಬೆಳಿಗ್ಗೆನೆ. ನಿಮ್ಮ ಪುಣ್ಯ ಫ್ರೀ ಸಿಕ್ಕಿದೆ. ಏನಲ್ಲಿ ಬಂಪರ್ ಬೆಳೆ. ನಾನು ಎದ್ದು ಬಿದ್ದು ಕಾರಲ್ಲಿ ಬಂದು ಕೂತ್ಕೊಂಡು ಇಲ್ಲಿ ಫ್ರೀ ಹೇಳಿದ್ದೀನಿ. 10 ನಂಬರ್ ಹೊತ್ಬಿಟ್ಟು ಎಲ್ಲ ಕೇಳಿಬಿಟ್ರಿ, ನಿಮ್ಮ ಲಕ್ಕು ಬಿಟ್ಟಾಕಿ ಚೆನ್ನಾಗಿದೆ. ಏನಪ್ಪ ಮಂಡಕ್ಕಿ ಇದೆ ಹೋಟ್ಲ್ ಹೆಸರು ಇಟ್ಟಿಲ್ವಾ? ಸುಮ್ಮನೆ ಹೋಟ್ಲಿದೆಯಾ ಇಲ್ಲ ಸುಮ್ಮನೆ ಹೆಸರಿಟ್ಟಿಲ್ವಾ? ಹೆಸರು ಇಟ್ಟಿಲ್ಲ ಗುರುಗಳೇ, ಅವ್ರು ಕಾಫಿ ಟೀ ಸ್ಟಾಲ್ ಅಂತ ಮಾತ್ರ ಇದು ಇಟ್ಟಿದ್ದಾರೆ ಅಷ್ಟೇನೆ, ಬೋರ್ಡ್ ಹಾಕೊಂಡಿದ್ದಾರೆ. ಅದೆಲ್ಲ ಬಿಟ್ಬಿಡಿ, ಇವಾಗ ಪಬ್ಲಿಕ್ ಕಾಫಿ ಅಂತ ಹೇಳಿ. ಏನು ಹೇಳಿ? ಪಬ್ಲಿಕ್ ಕಾಫಿ ಅಂತನಾ ಟೈಟ್ಲ್ ಹೇಳಿ, ಸೂಪರ್ ಕ್ಲಿಕ್ ಆಗುತ್ತೆ. ಏನು ಹೇಳಿ? ಏನಂತ ಹೇಳಿದ್ ನಾನು ಟೈಟ್ಲು? ಪಬ್ಲಿಕ್ ಕಾಫಿ. ಅದು ಫೇಮಸ್ ಆದರೆ ಚೆನ್ನಾಗಾರ ಒಂದು 10 ಕಡೆ ಎಲ್ಲ ಓಪನ್ ಮಾಡಿ. ಓಕೆ ಗುರುಗಳು, 100% ಗುರುಗಳು. ಓಕೆ, ಪಬ್ಲಿಕ್ ಕಾಫಿ ಅಂತ ಮಾಡಿ. ಯಾವ ಊರಲ್ಲಿದು? ಚಿತ್ರದುರ್ಗದಲ್ಲೇ ಮಾಡ್ಬೇಕಂತ. ಚಿತ್ರದುರ್ಗ ಒಳ್ಳೆ ಊರು, 100%. ಇವತ್ತು RCB ಗೆಲ್ಲುತ್ತಾ? 100% ಗುರುಗಳೇ. ಏನೇ ಮಾಡು ಗೆದ್ದೆ ಗೆಲ್ಲುವಂತ ಆಡಿದಲ್ಲ, ಅದನ್ನ ಹೇಳಿ ನೋಡೋಣ. ಗೊತ್ತಿಲ್ಲ ಅಂತೀರಾ? ನೀ ಏನೇ ಮಾಡು ಎದುರುವೆನೇನು ಬಾಳುವೆನು ನೋಡು ಬದುಕುವೆನು ನೋಡು. ಓಕೆ, ಇವತ್ತು RCB ಟೀಮು ಗೆಲ್ಲಿ, ತುಂಬ ಅದ್ಭುತವಾದ ಟೀಮು. ಸಪೋರ್ಟ್ ಮಾಡಿ ಎಲ್ಲರೂ ಕೂಡ.
ಅದೇ ಥರ ವಿರಾಟ್ ಕೊಹ್ಲಿಗೆ ಆರೋಗ್ಯ ಕೊಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಅವ್ರಿಗೆ ಜಾತಕದಲ್ಲಿ ನಾನು ನೋಡಿರೋ ಪ್ರಕಾರ ಗುರು ಕೆಟ್ಟಿರೋದ್ರಿಂದ ಗುರು ದಶೆ ಬರ್ಬೇಕಾದ್ರೆ ಅವ್ರಿಗೆ ಆರೋಗ್ಯ ಸಮಸ್ಯೆ ಬರುತ್ತೆ ಅಂತ ಮುಂಚೆ ಪ್ರೆಡಿಕ್ಷನ್ ಮಾಡಿದೆ. ಅದು ಅಪ್ಡೇಟ್ ಆಗ್ತಾ ಇರುತ್ತೆ. ಯಾಕಂದರೆ ನಾವು ಭಗವಂತ ನಾನು ಯಾರಾದರೂ ಸ್ಟಡಿ ಮಾಡಿ ಹೇಳಿ ಕರೆಕ್ಟಾಗಿರುತ್ತೆ. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡೋದವ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತೇಳಿ ನಾನು ಕೈ ಮುಗಿತೀನಿ. ನೀವು ಕೈ ಮುಗಿದು ನೀವು ಚೆನ್ನಾಗಿರಿ, ನಾನು ಚೆನ್ನಾಗಿರ್ತೀನಿ.